ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ದಶಮೇ ಅಧ್ಯಾಯೇ ಅಯಂ ಏಕೋನಪಂಚಾಶಃ ಶ್ಲೋಕಃ. ಒಂದನೇ ಸ್ಕಂದದ 10ನೇ ಅಧ್ಯಾಯದ 49ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಯದುವಂಶಸ್ಯ ಯಾಹ ಭಿನ್ನಾಃ ಶಾಖಾಃ ಮಧುಭೋಜ ದಶಾರ್ಹ ಅರ್ಹ ಕುಕುರ ಅಂಧಕ ವೃಷ್ಣ್ಯಾದಯಃ ತತ್ರ ಸಂಜಾತೈಃ ಆತ್ಮತುಲ್ಯ ಬಲೈಃ ಗುಪ್ತಾಂ ದ್ವಾರಕಾಧೀಶಃ ಪ್ರವಿವೇಶ. ಸಾ ಚ ದ್ವಾರಕಾ ಸರ್ವವಿಭವೈಃ ಪುಣ್ಯವೃಕ್ಷಲತಾಶ್ರಮೈಃ ಉದ್ಯಾನ ಉಪವನ ಆರಾಮೈಃ ಶೋಭಿತಾ ಬಭೂವ. ಸಂಪೂರ್ಣ ಅಪಿ ದ್ವಾರಕಾ ಕೃಷ್ಣಂ ಚ ಸಂಪ್ರಾಪ್ತಂ ಪ್ರತ್ಯುದ್ಗಂತುಂ ಅಲಂಕೃತ ಶುಶುಭೆ. ಕೃಷ್ಣಂ ಆಯಾಂತಂ ನಿಶಮ್ಯ ವಸುದೇವಃ ಅಕ್ರೂರಃ ಉಗ್ರಸೇನಃ ಬಲರಾಮಶ್ಚ ಅನ್ಯೇ ಚ ಪ್ರದ್ಯುಮ್ನ ಚಾರುದೇಶನ ಸಾಂಬ ಗದಾದ್ಯಾಃ ಕೃಷ್ಣಪುತ್ರಾಃ ಕೃಷ್ಣಾನುಜಾಶ್ಚ ಸರ್ವಾಣ್ಯಪಿ ಕ್ರಿಯಮಾಣಾನಿ ಕಾರ್ಯಾಣಿ ತ್ಯಕ್ತ್ವಾ ತಮೇವ ಕೃಷ್ಣಂ ಹೃಷ್ಟಾಃ ಪ್ರತ್ಯುಜ್ಜಗ್ಮುಃ. ಕೃಷ್ಣದರ್ಶನೋತ್ಸುಕಾಃ ಚಲತ್ಕುಂಡಲ ನಿರ್ಭಾತ ಕಪೋಲ ವದನಶ್ರಿಯಃ ವಾರಮುಖ್ಯಾಃ ತಾಃ ಅಪಿ ಕೃಷ್ಣಸ್ಯ ಅದ್ಭುತಾನಿ ಚರಿತ್ರಾಣಿ ಗಾಯಂತಿ ಸ್ಮ. ಒಂದನೇ ಸ್ಕಂದದ 10ನೇ ಅಧ್ಯಾಯ ನಾವೇನು ನೋಡ್ತಾ ಇದ್ದೀವಿ, ಕೃಷ್ಣ ದ್ವಾರಕೆಗೆ ಬಂದದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಯದುವಂಶದ ವಿಭಿನ್ನ ಕವಲುಗಳು, ಆ ಕವಲುಗಳಿಗೆ ಸೇರಿದಂಥ ಎಲ್ಲ ಪರಾಕ್ರಮಿಗಳಾದಂಥ ಯಾದವರು ಆ ದ್ವಾರಕೆಯನ್ನು ರಕ್ಷಿಸ್ತಾ ಇದ್ರಲ್ಲ, ಕೃಷ್ಣ ಅಂಥ ದ್ವಾರಕೆಗೆ ಬಂದ ಅಂತನ್ನೋದನ್ನು ನಾವು ನೋಡಿದ್ದೀವಿ. ಆ ದ್ವಾರಕೆಯಲ್ಲಿ ಎಲ್ಲ ಋತುಗಳಿಗೆ ಸಂಬಂಧಪಟ್ಟ ಫಲ ಪುಷ್ಪ ಸಂಪದ್ಭರಿತವಾದಂಥ ಗಿಡಮರಗಳು, ಬಳ್ಳಿಗಳು, ಉದ್ಯಾನವನ, ಉಪವನ ಇತ್ಯಾದಿ ಎಲ್ಲವೂ ಕೂಡ ಸಂಪತ್ತೆಲ್ಲವೂ ಅಲ್ಲಿತ್ತು. ಗೋಪುರದ ದೊಡ್ಡ ದೊಡ್ಡ ಗೋಪುರಗಳು, ಸುತ್ತಲೂ ಎಲ್ಲ ದ್ವಾರಗಳು, ಮಾರ್ಗಗಳೆಲ್ಲವೂ ಕೂಡ ಗಂಧೋದಕದಿಂದ ತಳಿರುಗಳಿಂದ ಶೋಭಿತ ಆಗಿದ್ದವು. ಹಣ್ಣು, ಹೂವು, ಅಕ್ಷತೆ ಇತ್ಯಾದಿಗಳ ಶೋಭೆ ಅಲ್ಲಿತ್ತು. ಪೂರ್ಣಕುಂಭ ಅದನ್ನು ಕೃಷ್ಣನ ಸ್ವಾಗತಕ್ಕಾಗಿ ಇರಿಸಿದ್ರು. ಧೂಪ, ದೀಪ ಇತ್ಯಾದಿ ಎಲ್ಲವನ್ನೂ ಕೂಡ ಪ್ರತಿ ಮನೆಗಳಲ್ಲಿಯೂ ಅವರು ಸಂಗ್ರಹಿಸಿ ಇಟ್ಟಿದ್ರು. ಅಂಥ ನಗರಕ್ಕೆ ಕೃಷ್ಣ ಬಂದ ಅಂತ ವರ್ಣನೆ ಮಾಡ್ತಿದ್ದಾರೆ. ಕೃಷ್ಣ ಅಲ್ಲಿ ಬರ್ತಾ ಇದ್ದಂತೆ ದ್ವಾರಕಾ ನಗರದ ನಿವಾಸಿಗಳು, ವಸುದೇವ ಮೊದಲಾದವರೆಲ್ಲರೂ ಕೂಡ ಅವನನ್ನು ಬರಮಾಡಿಕೊಳ್ಳಿಕ್ಕೆ ಅಂತ ಎದ್ದು ನಿಂತರು ಅಂತ ಈಗ ಕೇಳಿ ಬರ್ತದೆ. ಅಲ್ಲಿ ಉದ್ಯಾನ ಅಂತ ಹೀಗೆಲ್ಲ ಶಬ್ದಗಳಿವೆ. ನಾವು ಇಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಸಂಬಂಧಪಟ್ಟಂತೆ, ಪ್ರತಿಯೊಂದು ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಂಶಗಳನ್ನೇನು ನೋಡಬೇಕಾದ್ದಿಲ್ಲ. ಆದರೆ ಉದ್ಯಾನ ಇತ್ಯಾದಿ ಶಬ್ದಗಳಿಗೆ ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಒಂದಷ್ಟನ್ನು ಗಮನಿಸಬೇಕು. ಉದ್ಯಾನ ಅಂದರೆ ಫಲಪ್ರಧಾನಂ. ಶ್ರೀಧರದ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಹೀಗೆ ಗೊತ್ತಾಗ್ತದೆ. ಎಲ್ಲಿ ಹಣ್ಣುಗಳು ಹೆಚ್ಚು ಸಿಗ್ತವೋ ಅದು ಉದ್ಯಾನ. ಉಪವನ ಅಂದರೆ ಪುಷ್ಪ ಪ್ರಧಾನ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮತ್ತು
ಆರಾಮ ಅಂದರೆ ಎಲ್ಲಿ ವಿಹಾರ ಮಾಡಲಿಕ್ಕಾಗಿ ಜಾಗ ಇರ್ತದಲ್ಲ, ಈ ಆಧುನಿಕ ಕಾಲದಲ್ಲಿ ವಾಕಿಂಗ್ ಮಾಡೋದು ಇತ್ಯಾದಿಗಳನ್ನ ಏನು ಮಾಡ್ತಾರೆ, ಒಟ್ಟಾರೆ ವಿಹಾರ ಮಾಡಲಿಕ್ಕೆ ಇರುವಂಥ ಜಾಗವನ್ನು ಆರಾಮ ಅಂತ ಹೀಗೆ ಹೇಳ್ತಾರೆ. ಅಂಥ ಪ್ರದೇಶಕ್ಕೆ ಬಂದರು ಅಂತ. ಅದನ್ನು ಒಬ್ಬೊಬ್ಬರು ಸ್ವಲ್ಪ ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಶ್ರೀಧರರ ವ್ಯಾಖ್ಯಾನ ಆಯಿತು. ವೀರರಾಘವರ ವ್ಯಾಖ್ಯಾನದಂತೆ ಅದನ್ನು ಹೀಗೆ ನಮಗೆ ಗೊತ್ತಾಗ್ತದೆ. ಉದ್ಯಾನ ಅಂದರೆ ರಾಜರ ವಿಹಾರ ಸ್ಥಾನ, ಉಪವನ ಅಂದರೆ ಕಾಡಿಗೆ ಸಮೀಪ ಇರುವಂಥ ಪ್ರದೇಶ, ಆರಾಮ ಅಂದರೆ ಕೃತಕವಾದದ್ದು, ಉಪವನ ಅಂದರೆ ಸಹಜವಾದದ್ದು, ಆರಾಮ ಅಂದರೆ ಜನರು ಉದ್ದೇಶಪೂರ್ವಕವಾಗಿ ಗಿಡಮರಗಳನ್ನು ನೆಟ್ಟು ತಯಾರು ಮಾಡಿದ್ದಕ್ಕೆ ಆರಾಮ ಅಂತಾರೆ ಅಂತ ಹೀಗೆ ಅದನ್ನು ವರ್ಣಿಸ್ತಾರೆ. ಇಲ್ಲಿ ವಿಜಯಧ್ವಜರು ಹೇಳುವಂತೆ ಉದ್ಯಾನೈ ಪ್ರಮದಾದಿಭಿ ಸಹ ರಾಜ್ಞಾಂ ಕ್ರೀಡಾ ಭೂಮಿ, ಎಲ್ಲಿ ಸ್ತ್ರೀಯರ ಜೊತೆಗೆ ಈ ರಾಜರಾದವರು ವಿಹಾರ ಮಾಡಲಿಕ್ಕಾಗಿ ಒಂದು ಸ್ಥಳ ಇಟ್ಕೊಂಡಿರ್ತಾರೋ ಅದನ್ನು ಉದ್ಯಾನ ಅಂತ ವರ್ಣನೆ ಮಾಡ್ತಾರೆ. ಉಪವನ ಅಂದರೆ ನಗರಕ್ಕಿಂತ ಬಹಳ ದೂರ ಅಲ್ಲ, ಅಲ್ಲಿ ನಾವು ನೆಟ್ಟು ಬೆಳೆಸಿರುವಂಥ ವೃಕ್ಷಗಳು, ಅದರಿಂದ ಕೂಡಿದಂಥ ಒಂದು ಸಮುದಾಯ. ಆರಾಮ ಅಂದರೆ ಪುರಾದ್ ಬಹಿಹಿ, ಪಟ್ಟಣದ ಹೊರಗೆ ರಸ್ತೆಯ ಎರಡೂ ಬದಿ ಕೂಡ ಆರೋಪಿತ ವೃಕ್ಷ ಸಮುದಾಯ, ಎಲ್ಲೆಲ್ಲಿ ನಾವೇ ನೆಟ್ಟು ಬೆಳೆಸಿರುವಂಥ ವೃಕ್ಷಗಳಿರ್ತವೆ ಅದೆಲ್ಲವನ್ನು ಹೀಗೆ ಆರೋಪಿತ ಅಂತ ಹೇಳ್ತಾರೆ ಅಂತ. ಅವು ಯಾವ ವ್ಯಾಖ್ಯಾನ ನೋಡಿದರೂ ಕೂಡ ಆ ಎಲ್ಲ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಸಮಾನವಾದ ಅಭಿಪ್ರಾಯ ಏನು ಕಾಣಿಸೋದಿಲ್ಲ. ಶ್ರೀಧರರು ಹೇಳಿದ ಅರ್ಥವನ್ನೇ ಯಾದವಾರ್ಯರು ಕೂಡ ಹೇಳ್ತಾರೆ. ಅಂತೂ ಅದನ್ನು ನಾವು ಸ್ಥೂಲವಾಗಿ ಹೀಗೆ ತಿಳ್ಕೋಬಹುದು. ಉದ್ಯಾನ ಅಂತಂದರೆ ಅದು ಈ ಹೂವಿಂದ ಪ್ರಧಾನವಾದದ್ದು, ಹಣ್ಣಿಂದ ಪ್ರಧಾನವಾದದ್ದು ಅಂತ ಹೀಗೆಲ್ಲ ತಿಳ್ಕೊಳ್ಳೋಕ್ಕಿಂತ ಉಪವನ ಅಂದರೆ ವನಕ್ಕೆ ಸಮೀಪ ಇರುವಂಥದ್ದು, ಕಾಡಿಗೆ ಸಮೀಪ ಇದ್ದದನ್ನು ಉಪವನ ಅಂತ ಅನ್ಬೋದು. ಉದ್ಯಾನಗಳು ಮತ್ತು ಆರಾಮಗಳಿಗೆ ಹೆಚ್ಚಿನ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಅದಕ್ಕೆ ಕೋಶಗಳಲ್ಲಿಯೂ ಕೂಡ ಬಹಳ ನಿರ್ದಿಷ್ಟವಾದಂಥ ಅರ್ಥಗಳು ಈಗೇನು ಕಾಣಿಸೋದಿಲ್ಲ. ಆದ್ದರಿಂದ ಅಲ್ಲಿರುವಂಥ ಅರ್ಥಗಳು, ಈಗ ಅವರು ಬರೆದಿರುವಂಥ ಅರ್ಥಗಳು ಅಷ್ಟು ಪೂರ್ಣವಾಗಿ ನನಗೇನು ಸಮಾಧಾನ ಕೊಟ್ಟಿಲ್ಲ, ಆದರೂ ಅದನ್ನು ನಿಮ್ಮ ಎದುರಿಗೆ ಹೇಳಿದ್ದೇನೆ. ಅಂಥ ಪರಿಸರಕ್ಕೆ ಅಕೃಷ್ಣ ಬಂದ ಅಂತ ವರ್ಣನೆ ಮಾಡ್ತಾರೆ. ಮುಂದೇನಾಯಿತು? ಕೃಷ್ಣ ಬಂದದ್ದನ್ನು ವಸುದೇವ, ಅಕ್ರೂರ ಮೊದಲಾದವರೆಲ್ಲರೂ ಕೂಡ ಹೀಗೆ ಗಮನಿಸಿದರು. ಗಮನಿಸಿ ತಾವಲ್ಲಿ ಎದ್ದು ಬಂದರು ಅಂತ ಹೇಳ್ತಾರೆ. ಯಾರ್ಯಾರಿದ್ರು? ವಸುದೇವ ಇದ್ದ, ಅಕ್ರೂರ, ಉಗ್ರಸೇನ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಮೊದಲಾದ ಕೃಷ್ಣನ ಮಕ್ಕಳು, ಗದ ಕೃಷ್ಣನ ತಮ್ಮ, ಹೀಗೆ ಅದನ್ನು ಹೇಳ್ತಾರೆ. ಅವರೆಲ್ಲರೂ ತಾವು ಏನೇನು ಕೆಲಸಗಳನ್ನು ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ಬಂದರು ಅಂತ. ಪ್ರಹರ್ಷ ವೇಗ ಉಚ್ಛ್ವಸಿತ ಶಯನಾಸನ ಭೋಜನಾಹ. ಶಯನ ಅಂದರೆ ಮಲ್ಕೊಂಡಿರೋದು, ಆಸನ ಅಂದರೆ ಕೂತ್ಕೊಂಡಿರೋದು, ಭೋಜನ ಅಂದರೆ ಊಟ ಮಾಡ್ತಿರೋದು. ಇದನ್ನು ಉಚ್ಛ್ವಸಿತ, ಅವರು ಬಿಟ್ಟು ಬಂದುಬಿಟ್ರು. ತಾವೇನು ಮಲ್ಕೊಂಡಿದ್ದವ್ರು ಎದ್ದು ಬಂದರು ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಈ ಉಚ್ಛ್ವಸಿತ ಇದು ಏನು ಶಬ್ದ ಅಂದರೆ ಶ್ವಾಸ ಪ್ರಾಣಧಾರಣೆ ಅಂತ ಧಾತು ಇದೆ. ಅದಕ್ಕೆ ಉತ್ತಂತ ಉಪಸರ್ಗ ಸೇರಿಸಿದಾಗ ನಾವು ಶ್ವಾಸ ಒಳಗೆ ಎಳೆದುಕೊಳ್ಳುವುದಕ್ಕೆ ಶ್ವಾಸ ಅಂತಾರೆ, ಅದು ಗೊತ್ತಿದೆ, ಪ್ರಸಿದ್ಧ ಇದೆ. ಉಚ್ಛ್ವಾಸ ಅಂದರೆ ಶ್ವಾಸವನ್ನು ಹೊರಗೆ ಹಾಕುವುದು, ಅದು ಉಚ್ಛ್ವಾಸ. ಹೀಗೆ ಉಚ್ಛ್ವಾಸ ಅಂದರೆ ಶ್ವಾಸವನ್ನು ಹೊರಹಾಕುವುದು. ಆದರೆ ಇಲ್ಲಿ ಉಚ್ಛ್ವಾಸ ಅಥವಾ ಉಚ್ಛ್ವಸಿತ ಅಂದರೆ ಹೊರಹಾಕಲ್ಪಟ್ಟದ್ದು, ಅಂದರೆ ಬಿಡಲ್ಪಟ್ಟದ್ದು, ನಾವು ಅದನ್ನು ತಗೊಳ್ತಾ ಇದ್ದದನ್ನು ಬಿಟ್ಟದ್ದು ಅಂತ ಹೀಗೆ ಇಷ್ಟು ಮಾತ್ರ ಅರ್ಥ ಹೇಳ್ತಾರೆ. ಈ ಅವರೇನು ಕ್ರಿಯೆಗಳನ್ನು ಮಾಡ್ತಿದ್ರು, ಕ್ರಿಯೆಗಳನ್ನು ನಡುವೆ ಕೈ ಬಿಟ್ಟರು ಅಂತ. ಶ್ವಾಸವನ್ನು ಹೊರಹಾಕುವುದು ಅನ್ನುವಲ್ಲಿ ಶ್ವಾಸವೊಂದನ್ನು ಬಿಟ್ಟು ಹೊರಹಾಕುವುದು, ಬಿಡುವುದು, ಪರಿತ್ಯಾಗ ಮಾಡುವುದು, ಇಷ್ಟೇ ಅರ್ಥ ಅದರಿಂದ ತಗೊಂಡಿದ್ದಾರೆ. ಇನ್ನು ಕೆಲವು ಕಡೆ ಪಾಠದಲ್ಲಿ ಉಚ್ಛ್ವಸಿತ ಅಂತನೂ ಇದೆ. ಅದು ಯಾವುದು ಪಾಠ, ಯಾವುದು ಸರಿ, ಯಾವುದು ತಪ್ಪು ನಾವು ತೀರ್ಮಾನ ಮಾಡೋದು ಕಷ್ಟ. ಆದರೂ ಕೂಡ ಬಹುತೇಕರು ಉಚ್ಛ್ವಸಿತ, ಶ್ವಾಸ ಪ್ರಾಣಧಾರಣೆ ಅನ್ನುವುದನ್ನೇ ಇಟ್ಕೊಂಡಿದ್ದಾರೆ. ಕೆಲವರು ಒಬ್ಬಿಬ್ಬರು ವ್ಯಾಖ್ಯಾನಕಾರರು ಮಾತ್ರ ಉಚ್ಛ್ವಸಿತ, ಶಶಪ್ಲುತಗತವು ಅಂತ ಒಂದು ಧಾತುವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಪ್ಲುತಗತಿ ಅಂದರೆ ವೇಗವಾದ ಗತಿ ಅಂತ ಅದಕ್ಕೆ ಅರ್ಥ ಆಗ್ತದೆ. ಆ ವೇಗವಾದ ಗತಿ ಅಂದರೆ
ಅದಕ್ಕೆ ಮತ್ತೆ ಉತ್ ಅಂತ ಉಪಸರ್ಗ ಸೇರಿಸಿದಾಗ ಬಿಟ್ಟು ಬಿಡುವುದು ಅಂತ ಅರ್ಥ ಆದೀತು. ಅಂಥದ್ದೊಂದು ಶಶಪ್ಲುತಗತವು ಉಚ್ಛಸಿತ, ಅಲ್ಲಿ ವಕಾರ ಇಲ್ಲ, ಅಂಥದ್ದೊಂದು ಕ್ರಿಯಾಪದನೂ ಕೂಡ ಕೆಲವರು ಪಾಠದಲ್ಲಿ ಇಟ್ಕೊಂಡಿದ್ದಾರೆ. ಅಂಥ ಪರಿಸರಕ್ಕೆ ಆ ಕೃಷ್ಣ ಬಂದ, ಅದು ನಾವಲ್ಲಿ ನೋಡುವಂಥ ವರ್ಣನ. ವಾರಣೇಂದ್ರಂ ಪುರಸ್ಕೃತ್ಯ ಅವರೆಲ್ಲ ಏನು ಮಾಡಿದರು? ಆನೆಯನ್ನು ತೊಗೊಂಡು ಬಂದರು. ಬ್ರಾಹ್ಮಣೈಹಿ ಸ ಸುಮಂಗಲೈಹಿ, ಬ್ರಾಹ್ಮಣರು ಕೂಡ ಅಲ್ಲಿ ನೆರೆದಿದ್ದರು ಕೃಷ್ಣನ ಸ್ವಾಗತಕ್ಕಾಗಿ. ಶಂಖಗಳ ಮತ್ತು ಈ ಭೇರಿಗಳ ಕಹಳೆಗಳ ನಿನಾದ ಇದೆಲ್ಲ ತುಂಬಿತ್ತು. ಬ್ರಹ್ಮಘೋಷೇಣ ಚಾದೃತಾಹ, ಎಲ್ಲ ಕಡೆ ವೇದಘೋಷವು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲವನ್ನು ಕೃಷ್ಣನ ಸ್ವಾಗತಕ್ಕಾಗಿ ಅವರು ಮಾಡಿದ್ರು ಅಂತ ಹೀಗೆ ನಾವು ನೋಡ್ತೇವೆ. ಪ್ರತ್ಯುಜ್ಜಗ್ಮೂ ರಥೈ ಹೃಷ್ಟಾ, ರಥಗಳಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಆ ಭಗವಂತನನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಹೋದರು. ಪ್ರಣಯಾಗತ ಸಾಧ್ವಸಾಹ, ಸಾಧ್ವಸ ಅಂದರೆ ಸಂಭ್ರಮ ಅಂತ ಇಷ್ಟರ್ಥ. ಸಾಧ್ವಸ ಅಂತನ್ನೋದಕ್ಕೆ ಭಯ ಅಂತ ಕೂಡ ಒಂದು ಅರ್ಥ ಇದೆ. ಪ್ರಣಯಾಗತ ಸಾಧ್ವಸಾಹ ಅಂದರೆ ಪ್ರಣಯದಿಂದ, ಅಂದರೆ ಪ್ರೀತಿಯಿಂದ ಅವರಿಗೆ ಭಯ ಹುಟ್ಟಿತು ಅಂತ ಒಂದು ಅರ್ಥ ಆಗ್ತದೆ. ಈ ಪ್ರೀತಿಯಿಂದ ಭಯ ಹುಟ್ಟುವುದು ಅಂದರೆ ಹೇಗೆ? ಭಯ ಅಂದರೆ ಸಂಭ್ರಮ ಮಾತ್ರ. ಶ್ರೀಧರ ವ್ಯಾಖ್ಯಾನದಲ್ಲಿ ಸಾಧ್ವಸ ಅಂದರೆ ಸಂಭ್ರಮ ಅಂತ ಅದರ ಅರ್ಥ ಹೇಳಿದ್ದಾರೆ. ಪ್ರೀತಿಯಿಂದ ಅವರಿಗೆ ಕೃಷ್ಣನಲ್ಲಿ ಆಳವಾದ ಪ್ರೀತಿ ಇದ್ದಿದ್ದರಿಂದ ಅವರಿಗೊಂದು ಸಂಭ್ರಮ ಮೂಡಿತ್ತು ಮನಸ್ಸಿನಲ್ಲಿ ಅಂತ ಅದರ ಅಭಿಪ್ರಾಯ ಅಷ್ಟೆ. ಅದಕ್ಕೆ ವೀರರಾಘವರು ಮಾತ್ರ ಸಾಧ್ವಸ ಅಂದರೆ ಭಯ ಅಂತಲೇ ಅರ್ಥ ಇಟ್ಕೊಂಡಿದ್ದಾರೆ. ಪ್ರಣಯೇನ ಹೇತುನ ಆಗತಂ ಸಾಧ್ವಸಂ ಭಯಂ ಏತಾದೃಶ. ಕೃಷ್ಣನನ್ನು ಸ್ವಾಗತ ಮಾಡದೆ ಹೋದರೆ ಏನು ಅಪಚಾರ ಆದೀತೋ ಅನ್ನುವಂಥ ಭಯ ಅವರನ್ನು ಕಾಡಿತ್ತು. ಆ ಮೂಲಕ ಅವರು ಅವನನ್ನು ಸ್ವಾಗತ ಮಾಡಲಿಕ್ಕೆ ಬಂದರು ಅಂತ ಅದರ ಅಭಿಪ್ರಾಯ ನಮ್ಗೆ ಗೊತ್ತಾಗ್ತದೆ. ಇದಕ್ಕೆ ಇದು ನಾನು ಯಾದವಾರ್ಯರು ಮತ್ತು ವಿಜಯಧ್ವಜರು ಅವರ ಅಭಿಪ್ರಾಯಗಳನ್ನು ಈಗ ಹೇಳಬೇಕು. ಉಳಿದವರು ವೀರರಾಘವರು ಮೊದಲಾದವರ ಅಭಿಪ್ರಾಯಗಳನ್ನು ಹೇಳಿದೆ. ಪ್ರಣಯೇನ ಆಗತಂ ಸಾಧ್ವಸಂ ಅಂದರೆ ಭ್ರಮ ಯಶಾಂತೆ. ಭ್ರಮ ಅಂದರೆ ಹೀಗೂ ಒಂದು ಅರ್ಥ ಮಾಡಬಹುದು. ಭ್ರಮ ಅಂತ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ, ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಾಧ್ವಸ ಅಂದರೆ ಭ್ರಮ ಅಂತ. ಭ್ರಮ ಅಂದರೆ ಒಂದು ರೀತಿ ಗೊಂದಲ. ನಮಗೆ ಅತ್ಯಂತ ಆಪ್ತರಾದವರು, ಅದರಲ್ಲೂ ನಮಗೆ ಅತ್ಯಂತ ಪೂಜ್ಯರಾದವರು ಬಂದರೆ ಒಂದು ಬಾರಿ ನಾವು ಏನು ಮಾಡಬೇಕು ಅಂತನ್ನುವಂಥ ಗೊಂದಲದಲ್ಲೇ ಉಳಿದು ಬಿಡ್ತೇವೆ. ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಹೀಗೆ ಭ್ರಮ ಅಂದರೆ ಗೊಂದಲ ಅಂತ ಒಂದು ಅರ್ಥನೂ ಆದೀತು. ಇದು ಭ್ರಮ ಅಂತ ನಾನು ಹೇಳಿದ್ದು ಇದು ಯಾದವಾರ್ಯರ ವ್ಯಾಖ್ಯಾನ. ವಿಜಯಧ್ವಜರು ಬರೀತಾರೆ, ಮೈ ಆಸನ್ನೇ ಅಪಿ ಮಾಂ ನ ಅಭಿಜಗ್ಮುಹು ಇತಿ ಹಾರ್ದಃ ಭಾವ ಸಾಧ್ವಸಂ. ಕೃಷ್ಣ ಬಂದರೂ ಕೂಡ ಅವನನ್ನು ಸ್ವಾಗತ ಮಾಡದೆ ಹೋದರೆ ಏನು ಅಪಚಾರ ಆದೀತೋ ಅನ್ನುವಂಥ ಒಂದು ಭಯ, ಅದಕ್ಕೆ ಸಾಧ್ವಸ ಅಂತ ಹೇಳ್ತಾರೆ. ಇದು ವಿಜಯಧ್ವಜರು ಬರೆದಿರುವಂಥ ಅಭಿಪ್ರಾಯ. ಇಂಥ ಒಂದು ಪರಿಸರದಲ್ಲಿ ಆ ಕೃಷ್ಣ ಬಂದ, ಅವನನ್ನು ಸ್ವಾಗತ ಮಾಡಬೇಕು ಅಂತ ಅಲ್ಲಿರುವಂಥ ಜನಗಳು ಕೂಡ ಹೊರಗೆ ಬಂದರು. ಮತ್ತು ಅಲ್ಲಿಯ ವೇಶ್ಯಾಸ್ತ್ರೀಯರು ಅಂದರೆ ನಟ ನರ್ತಕಿಯರು ಮೊದಲಾದವರೆಲ್ಲ ಬಂದರು. ನಟರಿದ್ದರು, ನರ್ತಕರಿದ್ದರು, ಗಾಯಕರು, ಸೂತರು, ಮಾಗಧರು, ಬಂದಿಗಳು ಇವರೆಲ್ಲ ಕೃಷ್ಣನ ಚರಿತ್ರೆಗಳನ್ನು ಹಾಡಿದರು. ಅವರೆಲ್ಲ ಬೇರೆ ಬೇರೆ ವಾಹನಗಳನ್ನು ಏರಿ ಬಂದರು. ಯಾನೈಹಿ, ಪಲ್ಲಕ್ಕಿ ಮೊದಲಾದ ವಾಹನಗಳನ್ನು ಏರಿ ಅವರೆಲ್ಲ ಕೃಷ್ಣನ ಸ್ವಾಗತಕ್ಕೆ ಅಲ್ಲಿ ಧಾವಿಸಿದರು ಅಂತ. ಅಲ್ಲಿ ನಟ, ನರ್ತಕ, ಗಂಧರ್ವ ಮೊದಲಾದ ಶಬ್ದಗಳಿವೆ. ಅದಕ್ಕೇನು ಅರ್ಥ ಮಾಡಬೇಕು ಅಂದರೆ ಅಲ್ಲಿ ಶ್ರೀಧರ ವ್ಯಾಖ್ಯಾನದ ಪ್ರಕಾರ ಹೀಗೆ ಕಾಣಿಸ್ತದೆ. ತಾಳಾದ್ಯನುಸಾರಿಣ ನೃತ್ಯಂತಹ ನರ್ತಕಾಹ, ತಾಳ ಇನ್ನೊಬ್ಬರು ತಟ್ಟುತ್ತಾ ಇದ್ದಾಗ ಅದಕ್ಕನುಸಾರವಾಗಿ ನರ್ತನ ಮಾಡುವವರನ್ನು ನರ್ತಕರು ಅನ್ಬೇಕು. ಗಂಧರ್ವರು ಅಂದರೆ ಗಾಯಕರು, ಸೂತರು ಅಂದರೆ ಪೌರಾಣಿಕರು, ಪುರಾಣಗಳನ್ನು ಹೇಳುವಂಥವರು. ಮತ್ತು ಮಾಗಧರು ಅಂದರೆ ಆ ವಂಶದ ಬಿರುದು ಬಾವಲಿಗಳನ್ನು ಹೇಳುವವರು. ಒಂದಿನಸ್ತು ಅಮಲ ಪ್ರಜ್ಞಾ ಪ್ರಸ್ತಾವ ಸದೃಶೋಕ್ತಯ, ಈ
ವಂದಿಗಳು ಅಂತಂದರೆ ಶುದ್ಧವಾದಂಥ ಬುದ್ಧಿ ಇದ್ದವರು, ಯುಕ್ತವಾಗಿ ಮಾತನಾಡುವಂಥ ಸಾಮರ್ಥ್ಯ ಇದ್ದವರು, ಇಷ್ಟರ್ಥ ಅದರಿಂದ ಗೊತ್ತಾಗ್ತದೆ. ನಟರು ಅಂದರೆ ಅಭಿನೇತೃಗಳು ಅಂತಾರೆ ವೀರರಾಗವರು. ನರ್ತಕರು ಅಂದರೆ ಸ್ತ್ರೀಯರಿಗೆ ನೃತ್ಯ ಶಿಕ್ಷಣ ಕಲಿಸುವವರು. ಗಂಧರ್ವರು ಅಂದರೆ ಗಾಯಕರು, ಸೂತರು ಅಂದರೆ ಪೌರಾಣಿಕರು, ಮಾಗಧರು ಅಂದರೆ ವಂಶಾವಳಿಗಳನ್ನು ಹೇಳುವವರು, ವಂದಿಗಳು ಅಂದರೆ ಮಂಗಲಗಳನ್ನು ಹೇಳುವವರು. ರಾಜ ಹೋದಾಗ ಬಂದಾಗ ಅವನ ಸುತ್ತಲೂ ನಿಂತ್ಕೊಂಡು ಮಂಗಲಾಶಾಸನ ಮಾಡುವವರನ್ನು ವಂದಿಗಳು ಅಂತ ಹೇಳ್ತಾರೆ. ಸ್ತೋತ್ರ ಪಾಠ ಮಾಡುವವರು ಅವರನ್ನು ಕೂಡ ಹೇಳ್ತಾರೆ. ಮಾಗಧರು ಅಂದರೆ ಇಡೀ ವಂಶಕ್ಕೆ ಸಂಬಂಧಪಟ್ಟ ಎಲ್ಲ ಬಿರುದು ಬಾವಲಿಗಳನ್ನು ಹೇಳುವವರು. ಈ ವಂದಿಗಳು ಅಂದರೆ ಮಂಗಲವನ್ನು ಮಾತ್ರ ಆ ರಾಜನಿಗೆ ಸಂಬಂಧಪಟ್ಟಂತೆ ಮಾತ್ರ ಸ್ತೋತ್ರ ಮಾಡುವವರು ಅಂತ ಇಷ್ಟು ಅಭಿಪ್ರಾಯ ಕಂಡು ಬರ್ತದೆ. ಇದು ವೀರರಾಘವರ ಮತ್ತು ಶ್ರೀಧರರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಆಯಿತು. ಅನೇಕ ಪ್ರಸಂಗಗಳಲ್ಲಿ ಅವ್ರು ಹೇಳಿದ್ದನ್ನೇ ವಿಜಯಧ್ವಜರು ಮತ್ತು ಯಾದವಾರ್ಯರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ತಗೊಂಡಿರ್ತಾರೆ. ಅದಕ್ಕೆ ಏನು ಅರ್ಥ ಆಗ್ತದೆ, ಅವ್ರೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ವಿಜಯಧ್ವಜರು ಹೀಗೆ ಹೇಳ್ತಾರೆ: ಅಭಿನಯದಿಂದ ಶೃಂಗಾರ, ವೀರ, ಅದ್ಭುತ ಮೊದಲಾದ ರಸಗಳನ್ನು ಅನುಕರಿಸುವವನು, ಅಭಿನಯಪೂರ್ವಕವಾಗಿ ಮಾಡುವವನು ನಟ. ಗೀತ, ವಾದ್ಯ ಇತ್ಯಾದಿಗಳ ಅನುಸಾರವಾಗಿ ನರ್ತನ ಮಾಡುವವನು ಕೇವಲ. ಅವನೇನು ಶೃಂಗಾರ ಇತ್ಯಾದಿ ಭಾವನೆಗಳನ್ನು ತೋರಿಸುವವನಲ್ಲ, ಅಭಿನಯ ಮಾಡುವವನಲ್ಲ, ಆ್ಯಕ್ಟಿಂಗ್ ಇರೋದಿಲ್ಲ, ಕೇವಲ ನರ್ತನ ಇರ್ತದೆ, ಅವನನ್ನು ನರ್ತಕ ಅಂತಾರೆ. ಇನ್ನು ಗಂಧರ್ವರು ಅಂದರೆ ಗಾಯಕರು, ಹಿನ್ನೆಲೆ ಗಾಯಕರು. ಪುರಾಣಾದಿಗಳನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಹೇಳುವವರು ಸೂತರು. ರಾಜನ ಪರಾಕ್ರಮಗಳನ್ನೆಲ್ಲ ಹೇಳುವಂಥವರು ಮಾಗಧರು. ಅವನಿಗೆ ಮಂಗಲಾಶಾಸನ ಮಾಡುವವರು, ಅವನಿಗೆ ಜಯ ಆಗಲಿ, ಅವನು ದೀರ್ಘಾಯುವಾಗಲಿ ಅಂತ ಹೇಳುವವರು ವಂದಿಗಳು ಅಂತಿಷ್ಟು ಅಭಿಪ್ರಾಯ ಹೇಳ್ತಾರೆ. ಯಾದವಾರ್ಯರಂತೂ ಶ್ರೀಧರರು ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ, ಅದರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಇದಿಷ್ಟು ಅವರೆಲ್ಲ ಬಂದಾಗ ಏನಾಯಿತು, ಅವ್ರು ಹೇಗೆ ಕೃಷ್ಣನನ್ನು ಪ್ರಶಂಸಿಸ್ತಾ ಇದ್ರು, ಅವನ ಕುರಿತಾಗಿ ವರ್ಣನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಆಯಿತು. ಮುಂದೆ ಕೃಷ್ಣ ಏನು ಮಾಡಿದ, ಯಾರ್ಯಾರನ್ನು ಹೇಗೆ ಸ್ವಾಗತಿಸಿದ ಅಂತನ್ನೋದನ್ನು ಹೇಳ್ತಾರೆ. ಭಗವಾಂಸ್ತತ್ರ ಬಂಧೂನಾಂ, ನಮ್ಮ ಪಟ್ಟಣದ ಜನರು, ಅವರನ್ನು ಅನುಸರಿಸಿ ಬಂದಿರುವಂಥ ಉಳಿದ ಜನರು, ಅವರೆಲ್ಲರನ್ನು ಕೂಡ ಇವನು ಸಮೀಪಿಸಿದ. ಅವರು ಇವನ ಬಳಿಗೆ ಬಂದರು, ಇವನು ಅವ್ರ ಬಳಿಗೆ ಹೋದ. ಎಲ್ಲಿಗೂ ಕೂಡ ತಕ್ಕ ಒಂದು ಸನ್ಮಾನವನ್ನು ಮಾಡಿದ. ಅವರವ್ರಿಗೆ ಹೇಗೆ ಗೌರವ ತೋರಿಸ್ಬೇಕಾಗಿತ್ತು ಹಾಗೆಲ್ಲ ತೋರಿಸಿದ. ಕೆಲವರಿಗೆ ಬಗ್ಗಿ ನಮಸ್ಕಾರ ಮಾಡಿದ. ಪ್ರಹ್ವ ಅಂದರೆ ಬಗ್ಗಿ ನಮಸ್ಕಾರ ಮಾಡುವುದು. ಅಭಿವಂದನ, ಕೆಲವರಿಗೆ ಬಗ್ಗದೇನೆ ಹಾಗೆ ನಮಸ್ಕಾರ ಮಾಡೋದು ಅಂತ ಕಾಣಿಸ್ತದೆ. ಆಶ್ಲೇಷ, ಆಲಿಂಗನ ಮಾಡುವುದು. ಕೆಲವರನ್ನು ಕೈ ಮುಟ್ಟಿ ಅಭಿನಂದಿಸುವುದು. ಇನ್ನು ಕೆಲವರನ್ನು ಸ್ಮಿತೇಕ್ಷಣೈಹಿ, ಸ್ತ್ರೀಯರು ಮೊದಲಾದವರು ಇದ್ದರೆ ಅಂಥವ್ರನ್ನ ಸ್ಪರ್ಶ ಮಾಡದೆ ಅವರ ಕಡೆಗೆ ಮುಗುಳ್ನಗೆಯನ್ನು ಹಾಯಿಸುವುದು, ನೋಡುವುದು, ಈ ಥರ. ಆಶ್ವಪಾಕೇಭ್ಯ ಆಶ್ವಭ್ಯ ಅಥವಾ ಆಶ್ವಪಾಕೇಭ್ಯ ವರೈಷ್ಠ ಅಭಿಮತೆ ವಿಭು. ಯಾರ್ಯಾರಿಗೆ ಏನೇನು ಬೇಕಾಗಿತ್ತೋ ಅದೆಲ್ಲವನ್ನೂ ಕೂಡ ಕೊಟ್ಟ. ಪ್ರಾಯ ಕೆಲವರಿಗೆ ಕಾಣಿಕೆಗಳನ್ನು ಕೊಟ್ಟಿದ್ದಿರಬೇಕು. ಇನ್ನು ಕೆಲವರಿಗೆ ಅವ್ರಿಗೆ ಬೇಕಾಗಿದ್ದು ಮುಗುಳ್ನಗೆ, ಆಶ್ವಾಸನೆ ಮತ್ತು ಒಂದೆರಡು ಕುಶಲ ಪ್ರಶ್ನೆಗಳು, ಇಷ್ಟು ಮಾತ್ರ ಅವರಿಗೆ ಬೇಕಾಗಿದ್ದು. ಅದೆಲ್ಲವನ್ನು ಕೂಡ ಅವರಿಗೆ ಕೊಟ್ಟ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇಲ್ಲಿ ಆ ಶಬ್ದಗಳಿಗೆ ಏನೇನು ಅರ್ಥ ಆಗ್ತದೆ ಅಂತ ನೋಡೋಣ. ಪ್ರಹ್ವ ಅಂತ ಶಬ್ದ ಇದೆ. ಪ್ರಹ್ವ ಅಂತ ಶಬ್ದ ಇದು ವ್ಯಕ್ತಿವಾಚಕವಾದ ಶಬ್ದ, ಅಂದರೆ ಬಗ್ಗಿರುವ ವ್ಯಕ್ತಿ ಅಂತ ಅರ್ಥ ಆಗ್ತದೆ. ಅದನ್ನು ಪ್ರಹ್ವತ್ವ ಅಂತ ಅರ್ಥ ಮಾಡಿದ್ದಾರೆ, ಭಾವವಾಚಕವಾಗಿ ಇಟ್ಕೊಂಡಿದ್ದಾರೆ ಶ್ರೀಧರರು. ಅದರ ಅರ್ಥ ಶಿರಸ ನತಿ, ತಲೆಬಾಗಿ ನಮಸ್ಕರಿಸುವುದು ಅಂತಿಷ್ಟು ಅರ್ಥ ಆಗ್ತದೆ. ಮುಂದೆ ಪ್ರಹ್ವ ಅಭಿವಾದನ ಅಂತ ಮುಂದೆ ಮತ್ತೊಂದು ಶಬ್ದ ಇದೆಯಲ್ಲ, ಅಭಿವಂದನ ಅಥವಾ ಅಭಿವಾದನ ಅಂದರೆ ಮಾತಿನ ಮೂಲಕ ನಮಸ್ಕರಿಸುವುದು, ಸ್ತೋತ್ರ ಹೇಳಿ ನಮಸ್ಕಾರ ಮಾಡುವುದು ಅಂತ ಅಭಿಪ್ರಾಯ ಆಗ್ತದೆ. ಕೆಲವರಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡುವಾಗ ಬಗ್ಗಿ ನಮಸ್ಕಾರ ಮಾಡುವುದು ಒಂದು ಕಾಯಿಕವಾದ ನಮಸ್ಕಾರ. ತನ್ನ ಗೋತ್ರ, ಪ್ರವರ ಇತ್ಯಾದಿಗಳನ್ನು ಹೇಳಿ ಅವರಿಗೆ ಮಾತಿನ ಮೂಲಕ ನಮಸ್ಕಾರ ಮಾಡುವುದಕ್ಕೆ ನತಿ ಅಭಿವಾದನ ಅಂತ ಹೀಗೆ ಹೇಳ್ತಾರೆ. ಆಶ್ವಾಸ್ಯ, ಅಭಯಂ ದತ್ವ, ಕಾಣಿಕೆಗಳನ್ನು ಕೊಟ್ಟನೋ ಬಿಟ್ಟನೋ ಅಂತ ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಟ್ಟ ಅಂತ ಹೀಗೆ ಕಾಣಿಸ್ತದೆ.
ಆಶ್ವಭ್ಯ ಅಂತ ಕೆಲವು ಕಡೆ ಪಾಠ ಇದೆ. ಆ ಶ್ವಪಾಕೇಭ್ಯ, ನಾಯಿಗಳಿಂದ ಹಿಡಿದು ತೀರಾ ಕ್ಷುಲ್ಲಕವಾದ ಪ್ರಾಣಿಗಳಿಂದ ಹಿಡಿದು ತೀರಾ ಅಸಂಸ್ಕೃತರಾದಂಥ ನಾಯಿ ಮಾಂಸವನ್ನು ಬೇಯಿಸಿ ತಿನ್ನುವಂಥ ಅಸಂಸ್ಕೃತರು ಅನಾಗರಿಕರವರೆಗೆ ಪ್ರತಿಯೊಬ್ಬರಿಗೂ ಕೂಡ ಅವನು ಸನ್ಮಾನ ಮಾಡಿದ, ಯಥೋಚಿತವಾಗಿ ಅವರನ್ನು ಗೌರವಿಸಿದ ಅಂತ ಹೀಗೆ ಅರ್ಥ ಅಲ್ಲಿ ಕಾಣಿಸ್ತದೆ. ಕೆಲವು ಕಡೆ ಆಶ್ವಭ್ಯ ಅಂತಿದ್ರೆ, ಇನ್ನು ಕೆಲವು ಕಡೆ ಆಶ್ವಸ್ಯ ಅಂತಿದೆ. ಆಶ್ವಸ್ಯ ಅನ್ನೋದು ಲೆಪ್ರತ್ಯಂತವಾದ ಕ್ರಿಯಾಪದ. ಅದಕ್ಕೆ ಸಮಾಧಾನ ಮಾಡಿ, ಅವರಿಗೆ ಹೇಗೆ ಸಮಾಧಾನ ಮಾಡಬೇಕಾಗಿತ್ತೋ ಹಾಗೆ ಸಮಾಧಾನ ಮಾಡಿ ಅಂತ ಅರ್ಥ, ಅದರ ತಾತ್ಪರ್ಯ. ವರೈಹಿ ಅಭೀಷ್ಟದಾನೈಶ್ಚ ಮಾನಂ ಕೃತವಾನ್, ವರಗಳನ್ನು ಕೊಟ್ಟ, ನಿಮ್ಗೆ ಒಳ್ಳೇದಾಗಲಿ ಅಂತಂದ. ಮತ್ತು ಯಾರಿಗೋ ಏನಾದರೂ ವಸ್ತುಗಳನ್ನು ಕೊಟ್ಟಿದ್ದಿರಬೇಕು. ಕೆಲವರಿಗೆ ಇನ್ನು ಮುಂದೆ ತಂದು ಕೊಡ್ತೀನಿ ಅಂತ ಏನಾದರೂ ಹೇಳಿದ್ದಿರಬೇಕು. ಅಂತೂ ಹೀಗೆಲ್ಲ ಅವರಿಗೆ ತಕ್ಕದಾದಂಥ ಮಾನವನ್ನು ಮಾಡಿದ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಲ್ಲಿ ವಸುದೇವ ಮೊದಲಾದ ಹಿರಿಯರಿದ್ದರು, ಅವರಿಗೆಲ್ಲ ನಮಸ್ಕಾರ ಮಾಡಿದ ಅಂತ ಅದರ ತಾತ್ಪರ್ಯ. ಕೆಲವರು ಸಮಾನ ವಯಸ್ಕರಾದವರು, ಅವರಿಗೆಲ್ಲ ಕೈ ಮುಟ್ಟಿದ, ಕೈ ಮುಟ್ಟಿ ನಾವೀಗೇನು ಹಸ್ತಲಾಘವ ಅಂತಂತೇವೆ, ಕೆಲವರು ಆತ್ಮೀಯರಾದವರು ಸೇರಿದಾಗ ಪರಸ್ಪರ ಹಸ್ತಲಾಘವ ಮಾಡ್ಕೋತಾರೆ, ಅಂಥ ಹಸ್ತಲಾಘವ ಅಂತ ಕೆಲವು ಕಡೆ ನಾವು ಅದನ್ನು ತಿಳ್ಕೊಳ್ಬೋದು. ಅಂತೂ ಈ ಥರದ ಎಲ್ಲ ರೀತಿಯಾದ ಮಾನವನ್ನು ಅವರವರಿಗೆ ಸಲ್ಲಿಸಿದ. ಪ್ರಹ್ವತ್ವಂ ನಮ್ರೀಭಾವ, ಇಲ್ಲಿ ಪ್ರಹ್ವ ಅಭಿವಂದನ ಅಂತ ಹೀಗಿದೆಯಲ್ಲ, ಅದನ್ನು ಯಾದವಾರ್ಯರು ಪ್ರಹ್ವ ಅಂತ ಹ್ರಸ್ವ ಇಟ್ಕೊಂಡಿಲ್ಲ, ಪ್ರಹ್ವ ಅಂತ ದೀರ್ಘ ಇಟ್ಕೊಂಡಿದ್ದಾರೆ. ಆ ಪ್ರಹ್ವ ಅನ್ನೋ ಶಬ್ದ ಅವರ ದೃಷ್ಟಿಯಲ್ಲಿ ಪ್ರಾಯ ಈ ವ್ಯಕ್ತಿಯನ್ನು ಹೇಳುವುದಿಲ್ಲ, ಅದು ಕ್ರಿಯೆಯನ್ನೇ ಹೇಳ್ತದೆ. ನಮು ಪ್ರಹ್ವತ್ವೇ ಶಬ್ದೇಚ ಅಂತ ಧಾತು ಇದೆ, ಅಲ್ಲಿ ನಮು ಅಂತ ಧಾತು, ಅದಕ್ಕೆ ಪ್ರಹ್ವತ್ವ ಅಂದರೆ ಬಗ್ಗುವುದು ಅಂತ ಅರ್ಥ. ಪ್ರಯುಕ್ತುಪಸರ್ಗಪೂರ್ವಕ ಫೇನ್ ಸ್ಪರ್ಧಾಯಾಮ್ ಧಾತು ಅದು. ಅದರ ಮೇಲೆ ಪ್ರಹ್ವ ಅಂತ ಹೇಳಿದರೆ ಅದು ವ್ಯಕ್ತಿಯನ್ನು ಹೇಳ್ತದೆ, ಬಗ್ಗಿರುವ ವ್ಯಕ್ತಿಯನ್ನು ಹೇಳ್ತದೆ. ಪ್ರಹ್ವ ಅಂತ ಹೇಳಿದರೆ ಅದು ಆತನ ಕ್ರಿಯೆಯನ್ನು ಹೇಳ್ತದೆ. ಕ್ರಿಯೆಯನ್ನೇ ಹೇಳಿದಾಗ ಭಾವಪ್ರಧಾನ ನಿರ್ದೇಶವಾಗಿ ಇಟ್ಕೋಬೇಕಾಗಿಲ್ಲ. ಪ್ರಹ್ವ ಅಂತ ವ್ಯಕ್ತಿಯನ್ನು ಹೇಳಿದರೆ ಆವಾಗ ಭಾವಪ್ರಧಾನ ನಿರ್ದೇಶ ಮಾಡಿಕೊಂಡು ಬಗ್ಗಿ ನಮಸ್ಕರಿಸುವಿಕೆ ಅಂತ ಅರ್ಥ ಮಾಡಬೇಕು. ಪ್ರಹ್ವ ಅಂತ ಒಂದು ವೇಳೆ ದೀರ್ಘಾಂತವಾದ ಶಬ್ದ ಇದ್ದರೆ ಅದು ಕ್ರಿಯೆಯನ್ನು ನೇರವಾಗಿ ಹೇಳ್ತದೆ, ಭಾವಪ್ರಧಾನ ನಿರ್ದೇಶ ಅಲ್ಲಿ ಬೇಕಾಗಿಲ್ಲ. ಹಾಗೆ ಯಾದವಾರರು ಇಟ್ಕೊಂಡಂತೆ ಕಾಣಿಸ್ತದೆ. ಪ್ರಹ್ವ ಅನ್ನೋ ಶಬ್ದ ಹೀಗೆ ಅವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಮುಂದೆ ಸ್ವಯಂಚ ಗುರುಭಿಹಿ, ಮತ್ತು ಇವನೇನು ಮಾಡಿದ, ತಾನು ಯಾರ್ಯಾರಿಗೆ ಏನೇನು ಕೊಡಬೇಕಾಗಿತ್ತೋ ಅದನ್ನೆಲ್ಲ ಕೊಟ್ಟ. ಇದಲ್ಲದೇ ತಾನು ಹಿರಿಯರಿಂದ ಗುರುಗಳಿಂದ ಏನೇನು ಪಡೆಯಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಪಡೆದ ಅಂತ ಅದರ ತಾತ್ಪರ್ಯ. ಯಾರು? ಗುರುವಿಪ್ರೈಹಿ ಸದಾರೈಹಿ ಸ್ಥವಿರೈರಪಿ, ಹಿರಿಯ ಗುರುಗಳು ಬ್ರಾಹ್ಮಣರು ಮೊದಲಾದವರೇನಿರ್ತಾರೆ, ಹಾಗೆ ಅವರು ಸ್ವಪತ್ನಿಕರಾಗಿ ಬಂದಾಗ ಅವರುಗಳಿಂದ ಕೂಡ ಈತ ಹರಕೆಗಳನ್ನು ಹೊತ್ತ. ಹರಕೆಗಳನ್ನು ಹೊರುವುದು ಅಂತ ಇಲ್ಲೊಂದು ಕಡೆ ಅನುವಾದದಲ್ಲಿದೆ. ಹರಕೆ ಹೊರುವುದು ಅಂದರೆ ನಾನು ಹೀಗೆ ಮಾಡ್ತೇನೆ, ಇಂಥದ್ದೊಂದು ಅಭೀಷ್ಟ ನನಗೆ ಹಿರಿಯರಿದ್ರೆ ಮುಂದೆ ಹೀಗೆ ಮಾಡ್ತೀನಿ ಅಂತ ಹರಕೆಗಳನ್ನು ಹೊರುವುದು ಅಂತ ಹಾಗೆ ತಾತ್ಪರ್ಯ ಆಗ್ತದೆ. ಆದರೆ ಆ ಥರದ ಹರಕೆ ಅಲ್ಲ ಇಲ್ಲಿ. ಅವ್ರು ಮಾಡಿದ ಆಶೀರ್ವಾದಗಳನ್ನು ಈತ ಧರಿಸಿದ, ಸ್ವೀಕರಿಸಿದ ಅಂತ ಅದರ ತಾತ್ಪರ್ಯ. ಬಂಧುಭಿಶ್ಚ ಆವಿಶತ್ ಪುರಂ, ಹೀಗೆ ಅವನು ಆ ಪಟ್ಟಣದ ಒಳಗೆ ಬಂದು ಪ್ರವೇಶ ಮಾಡಿದ. ಅವನು ರಾಜಮಾರ್ಗದಲ್ಲಿ ಬಂದಾಗ ಸ್ತ್ರೀಯರು ಆ ಮಾಳಿಗೆಗಳನ್ನೆಲ್ಲ ಹತ್ತಿ ಅವನನ್ನು ನೋಡಿ ತಾವು ಸಂತೋಷಪಟ್ಟರು. ತದೀಕ್ಷಣ ಮಹೋತ್ಸವ, ಅವನನ್ನು ಬಂದಾಗ ಅವನನ್ನು ನೋಡುವುದೇ ಒಂದು ದೊಡ್ಡ ಸಂತೋಷ. ಅವರು ದ್ವಾರಕೆ ನಿವಾಸಿಗಳು ನಿತ್ಯ ಅವನ ದರ್ಶನ ಮಾಡ್ತಾನೇ ಇದ್ದರು, ಆದರೂ ಕೂಡ ಅವ್ರ ಕಣ್ಣಿಗೆ ಅಂಥದ್ದು ತೃಪ್ತಿ ಇರಲಿಲ್ಲ. ಮತ್ತೆ ಮತ್ತೆ ಆತನನ್ನು ನೋಡಬೇಕು ಅಂತ ಅನಿಸ್ತಿತ್ತು. ಶ್ರಿಯೋ ಧಾಮ ಅಂಗಂ ಅಚ್ಯುತಂ, ಶ್ರಿಯೋ ಧಾಮಾಂಗಂ ಅಚ್ಯುತಂ. ಅಂಥ ಒಂದು ಸೌಂದರ್ಯದ ಗಣಿ ಆತನ ಆ ಸ್ವರೂಪ. ಅದನ್ನು ಎಷ್ಟು ನೋಡಿದರೂ ಅವರಿಗೆ ಸಮಾಧಾನ ಆಗಲಿಲ್ಲ. ಶ್ರಿಯೋ ನಿವಾಸೋ ಯಸ್ಯೋರಹ ಪಾನಪಾತ್ರಂ ಮುಖಂ ದೃಶಾಂ, ಅವನ ಎದೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ. ಅವನ ಆ ಮುಖ ಏನಿದೆ ಅದು ಆ ನೋಡುವವರಿಗೆ ತುಂಬ ಸಂತೋಷ ಕೊಡುವಂಥದ್ದು. ಸೌಂದರ್ಯ ರಸದ ಒಂದು ಪಾನಪಾತ್ರ ಅದು. ಸೌಂದರ್ಯ, ನಾವು ಯಾವುದೇ ರಸವನ್ನು
ಪಾಯಸ ಮೊದಲಾದನ್ನು ಕುಡಿಬೇಕಾದ್ರೆ ಒಂದು ಪಾನಪಾತ್ರವನ್ನು ಬಳಸ್ತೇವೆ. ಇವನ ಮುಖವೇ ಒಂದು ಸೌಂದರ್ಯದ ಪಾನಪಾತ್ರ. ಅವರು ತಮ್ಮ ಕಣ್ಣುಗಳ ಮೂಲಕ ಈ ಕೃಷ್ಣನ ಮುಖವೆಂಬ ಒಂದು ಪಾತ್ರದಲ್ಲಿ ಇದ್ದಂತಹ ಸೌಂದರ್ಯ ರಸವನ್ನು ಸ್ವೀಕಾರ ಮಾಡಿದರು. ಮುಖ ಅಂತನ್ನುವುದು ಎಲ್ಲ ಅಂಗಾಂಗಗಳಲ್ಲಿ ಕೂಡ ಬಹಳ ಮುಖ್ಯವಾದದ್ದು. ಅದು ಸೌಂದರ್ಯದ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ. ಮುಖವೊಂದು ಸುಂದರವಾಗಿಲ್ಲದೆ ಹೋದರೆ ಉಳಿದ ಅಂಗಾಂಗಗಳ ಸೌಂದರ್ಯಕ್ಕೆ, ಸ್ತ್ರೀಯರ ಮತ್ತು ಪುರುಷರ ಅಂಗಾಂಗದ ಸೌಂದರ್ಯಕ್ಕೆ ಯಾವುದೇ ಬೆಲೆ ಇರೋದಿಲ್ಲ, ನಮಗದು ಗೊತ್ತಿದೆ. ಅದಕ್ಕಾಗಿ ಸೌಂದರ್ಯ ರಸದ ಪಾನಪಾತ್ರವೇ ಆತನ ಮುಖ. ಕಣ್ಣುಗಳು, ಆತನ ಈ ಜನರ ಕಣ್ಣುಗಳು ಅದನ್ನು ಕುಡಿಯುವಂಥ ತುಟಿ ಇದ್ದಂತೆ. ಕಣ್ಣುಗಳ ಮೂಲಕವೇ ಕುಡಿದ್ರು ಅಂತ. ಇಲ್ಲಿ ಕಣ್ಣುಗಳು ಅಂತ ಬಂದಿಲ್ಲ, ನಾನು ಅದನ್ನು ಹೇಳಿದೆ ಅಷ್ಟೇ. ಬೇರೆ ಕಡೆ ಅಂತ ಕೆಲವು ಕಡೆ ವರ್ಣನೆ ಬಂದಿರುವುದರಿಂದ ಅದನ್ನು ಹೇಳಿದೆ ಅಷ್ಟೆ. ನೋಡುವ ಕಣ್ಣುಗಳಿಗೆ ಅದು ಆಸರೆ. ಬಾಹವೋ ಲೋಕಪಾಲಾನಾಂ ಸಾರಂಗಾಣಾಂ ಪದಾಂಬುಜಂ. ಅವನ ಬಾಹುಗಳು ಲೋಕಪಾಲಕರಿಗೆ ಆಸರೆ, ಪಾದಕಮಲಗಳು ಜ್ಞಾನಿಗಳಿಗೆ ಆಸರೆ. ಜ್ಞಾನಿಗಳು ಅವನ ಪಾದಕಮಲವನ್ನು ಭರಿಸಿಯೇ ತಮ್ಮ ಇಷ್ಟಾರ್ಥಗಳನ್ನು ಪಡೀತಾರೆ. ಬಾಹುಗಳು ಲೋಕಪಾಲಕರಿಗೆ ಆಸರೆ ಅಂತ ಬಂದಿದೆ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈಗೊಂದು ಕೇಳಿ ಬರ್ತದೆ. ತಸ್ಯ ಪ್ರಾಚೀದಿಕ್ ಜುಹೂರ್ನಾಮ ಸಹಮಾನಾನಾಮ ದಕ್ಷಿಣ ರಾಜ್ಞೀನಾಮ ಪ್ರತೀತಿ ಅಂತ. ಹೀಗೆ ಪ್ರಾಚಿ ಭಗವಂತನಿಗೆ 4 ಬಾಹುಗಳಿವೆ ಅಂತ. ಅದರಲ್ಲಿ ಪ್ರಾಚಿ ಅನ್ನುವಂಥ ಒಂದು ಬಾಹು ಅದು ಪೂರ್ವ ದಿಕ್ಕಿನಲ್ಲಿದೆ. ಸಹಮಾನ ನಾಮ ದಕ್ಷಿಣ, ಸಹಮಾನ ಅನ್ನುವ ಆತನ ತೋಳು ದಕ್ಷಿಣ ದಿಕ್ಕಿನಲ್ಲಿದೆ. ಮತ್ತು ರಾಜ್ಞಿ ಅನ್ನುವಂಥ ಆತನ ಬಾಹು ಪಶ್ಚಿಮ ದಿಕ್ಕಿನಲ್ಲಿದೆ. ಸುಭೂತ ಅನ್ನುವ ಒಂದು ತೋಳು ಅದು ಉತ್ತರ ದಿಕ್ಕಿನಲ್ಲಿದೆ ಅಂತ ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಉತ್ತರ ದಿಕ್ಕಿನಲ್ಲಿ ಇರುವುದು ಅಂದರೆ ಪ್ರಾಚಿ ಮತ್ತು ಸಹಮಾನ, ರಾಜ್ಞಿ ಮತ್ತು ಸುಭೂತ ಅನ್ನುವ ಈ 4 ತೋಳುಗಳು ಕ್ರಮವಾಗಿ ಆ 4 ದಿಕ್ಕುಗಳಿಗೆ ಆಶ್ರಯ ಆಗಿರುವುದಲ್ಲದೇ ಆ ದಿಕ್ಕುಗಳಲ್ಲಿ ನಿವಾಸ ಮಾಡಿಕೊಂಡಿರುವಂಥ ಯಾರು ದೇವತೆಗಳಿದ್ದಾರೆ ಅವರಿಗೂ ಕೂಡ ಅದು ಆಸರೆಯಾಗಿದೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಹೀಗೆ ಆ ಬಾಹುಗಳು ಲೋಕಪಾಲಕರಿಗೆ ಆಶ್ರಯ ಅಂತನ್ನುವುದು ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂಥ ಒಂದು ಅಭಿಪ್ರಾಯವನ್ನು ಒಳಗೊಂಡಿದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಸಾರಂಗಾಣಂ ಪದಾಂಬುಜಂ. ಸಾರಂಗರು ಅಂದರೆ ಜ್ಞಾನಿಗಳು, ಅವರಿಗೆ ಅವನ ಪಾದಕಮಲ ಅಂತನ್ನುವುದು ಆಸರೆಯಾಗಿರ್ತದೆ ಅಂತಿಷ್ಟು ಅದರ ತಾತ್ಪರ್ಯ ಆಗ್ತದೆ. ಇದಕ್ಕೆ ಶ್ರೀಧರರು ಮೊದಲಾದವರು ಯಾರ ವ್ಯಾಖ್ಯಾನದಲ್ಲೂ ಕೂಡ ಏನೂ ಹೆಚ್ಚಿಂದೇನು ಬಂದಿಲ್ಲ. ಸಾರಂಗರು ಅಂದರೆ ಭಕ್ತರು, ಅವರಿಗೆ ಈ ಪಾದಕಮಲ ಆಶ್ರಯ ಅಂತ ಇಷ್ಟು ಮಾತ್ರ ಅಲ್ಲಿ ಕೇಳಿ ಬರ್ತದೆ. ಸಾರಂಗರು ಅಂದರೆ ಸಾರಂ ಗಚ್ಚತಾಂ ಸಾರಗ್ರಾಹಿಣಾಂ. ಜಗತ್ತಿನಲ್ಲಿ ಸಾರತರವಾದದ್ದು, ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದಂತಹ ಸಾರ ಅಂದರೆ ಈ ಭಗವಂತನೇ. ಅವನ ಗುಣಗ್ರಹಣವನ್ನು ಮಾಡಿದವರು ಯಾರಿದ್ದಾರೆ ಅವರೇ ಸಾರಂಗರಾದಂಥ ಭಕ್ತರು. ಅವರು ಅವನ ಪಾದಕಮಲವನ್ನು ಆಶ್ರಯಿಸಿಕೊಂಡಿರ್ತಾರೆ ಅಂತ ಅದರ ತಾತ್ಪರ್ಯ. ಇಂಥ ಪ್ರತಿಯೊಬ್ಬ ಜ್ಞಾನಿಗೂ ಭಕ್ತನಾದವನಿಗೂ ಕೂಡ ಆಶ್ರಯವನ್ನು ಕೊಡುವಂಥ ಮಹೋನ್ನತವಾದಂಥ ವ್ಯಕ್ತಿತ್ವ, ಒಂದು ಶಾಸ್ತ್ರ ಪ್ರತಿಪಾದಿತವಾದಂಥ ವ್ಯಕ್ತಿತ್ವ ಅಂತ ಅದರ ಅಭಿಪ್ರಾಯ. ಬಹುತೇಕ ಯಾರ್ಯಾರು ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಬೇಕಾಗಿತ್ತೋ ಅದರಲ್ಲಿ ಪ್ರಧಾನವಾದಂಥ ಅಂಶಗಳನ್ನು ಹೀಗೆ ಹೇಳಿ ಮುಗಿಸಿದ್ದೇನೆ. ಇನ್ನು ವಿಜಯಧ್ವಜರು ಮತ್ತು ಯಾದವಾರರು ಇದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಅಷ್ಟೊಂದನ್ನು ಗಮನಿಸಿದರೆ ಸಾಕು. ಯಸ್ಯ ಬಾಹವಃ ಲೋಕಪಾಲಾನಾಂ ಬಲಸ್ಥಾನಂ ಸಾರಂಗಾಣಾಂ ಸಾರಗ್ರಾಹಿಣಾಂ ಬ್ರಹ್ಮಾದೀನಾಂ. ಸಾರಗ್ರಾಹಿಗಳಾದ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅವನ ಈ ಬಾಹುಗಳು ಆಶ್ರಯ. ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ಅಂತ ಆಚಾರ್ಯರು ಕೂಡ ದ್ವಾದಶ ಸ್ತೋತ್ರದಲ್ಲಿ ಭಗವಂತನ ಆ ತೋಳುಗಳಿಗೆ ಏನು ಕೆಲಸ ಅಂದರೆ ಜಗತ್ತಿನ ರಕ್ಷಣೆ ಮಾಡುವುದೇ ಅದನ್ನು
ಒಂದು ಪ್ರಧಾನವಾದ ಕೆಲಸ ಅಂತ ಹೀಗೆ ಅಭಿಪ್ರಾಯ ಹೇಳಿದ್ದಾರೆ. ಸಾರಂ ಶ್ರೇಷ್ಠಂ ಪರಂಬ್ರಹ್ಮ ಗಚ್ಚಂತಿ. ಜಗತ್ತಿನಲ್ಲಿ ಅತ್ಯಂತ ಸಾರವಾದ್ದು ಅಂದರೆ ಈ ಪರಬ್ರಹ್ಮವೇ. ಅದನ್ಯಾರು ಗಚ್ಚಂತಿ ತಿಳಿತಾರೋ ಅವರೇ ಸಾರಂಗರು. ಇದು ಯಾದವಾರ್ಯರು ಮಾಡಿರುವಂಥ ವ್ಯಾಖ್ಯಾನ. ಹೀಗೆ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ಅಲ್ಲಿಗೆ 63ನೆಯ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಗನೆಂದು ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.